ನೈಟ್ ಕುಮಟಲ್ಲಿ ರೂಮ್ ಮಾಡಿ ಸ್ಟೇ ಆಗಿದ್ವಿ. ರೂಮ್ ಡೀಟೇಲ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆ್ಯಂಡ್ ರೂಮ್ ತುಂಬ ಚೆನ್ನಾಗಿತ್ತು, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ತು, ಕ್ಲೀನ್ ಇತ್ತು, ಕಂಫರ್ಟ್ ಆಗಿತ್ತು. ಸೊ ಅಂದರೆ ನಾವು ನೈಟ್ ಅಷ್ಟೇ ಸ್ಟೇ ಆಗೋಕ್ಕೋಸ್ಕರ ರೂಮ್ ಮಾಡಿದ್ದು. ಆ್ಯಂಡ್ ಈಗ 1 ಅವರ್ದಲ್ಲಿ ವೀಡಿಯೋಸ್ ಹಾಕಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಡು ವಾಚ್ ಆ್ಯಂಡ್ ಎಂಜಾಯ್. ಆ್ಯಂಡ್ ಆನ್ ದ ವೇ ಹೊನ್ನಾವರದಲ್ಲಿ ನಾವು ಇಕೋ ಬೀಚಿಗೆ ಹೋದ್ವಿ. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇತ್ತು, ಬಿಕಾಸ್ ಅಂದರೆ ಆಟ ಆಡೋಕ್ಕೆಲ್ಲ ಬಿಡಲಿಲ್ಲ ಗೈಸ್. ನಮಗೆ ಜಸ್ಟ್ ನೋಡಿ ಫೋಟೋಸ್ ತಗೊಂಡು ಬರ್ಬೋದಿತ್ತು. ಆ್ಯಂಡ್ ಇದು ಎಂಟ್ರೆನ್ಸು. ಹೋದ್ವಿ ಅಂದರೆ ತುಂಬ ಮಳೆ ಇತ್ತಲ್ಲ, ವೇವ್ಸು ಸಿಕ್ಕಾಪಟ್ಟೆ ಇತ್ತು. ನೀವು ನೋಡ್ಬೋದು ಎಷ್ಟು ಇದ್ದಾವೆ ಅಂದರೆ ವೇವ್ಸು. ನಾವು ಹೋಗಿದ್ದು ಫ್ರೈಡೇ ಅಂದರೆ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಹೋಗಿದ್ದು. ಫುಲ್ ಎಲ್ಲರೂ ಫ್ಲ್ಯಾಗ್ ಹಾಸ್ಟ್ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡಿದರು. ಆ್ಯಂಡ್ ಫುಲ್ಲು ಮಳೆ ಬೇರೆ ಇತ್ತಲ್ಲ, ಹಾಗಾಗಿ ಹೆವಿ ವೇವ್ಸ್ ಇತ್ತು. ನೋಡಿ ತುಂಬ ಎಷ್ಟು ವೇವ್ಸ್ ಇದೆ ಅಂದರೆ, ನಮಗಲ್ಲಿ ಬಾರ್ಡರ್ ಟೈಪ್ ಹಾಕಿಬಿಟ್ಟಿದ್ರು. ಏನೇ ಇದ್ದರೂ ನಾವು ಆ ಸ್ಪೇಸಲ್ಲಿ ಅಷ್ಟೇ ಫೋಟೋಸ್ ತಗೋಬೋದು, ಅದಕ್ಕಿಂತ ಮುಂದೆ ಹೋಗೋಕ್ಕೆ ಬಿಡ್ತಿದ್ದಿಲ್ಲ ಅವ್ರು ಆ್ಯಕ್ಚುಲಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಹಂಗೆ ಆನ್ ದ ವೇ ಹೋಗ್ತಾ ನಮಗೆ ಅದೇ ಬೀಚಿದೆ ನೆಕ್ಸ್ಟ್ ಪಾರ್ಟ್ ಸಿಕ್ತು. ಸೊ ಅಲ್ಲಿ ಯಾರೂ ಇದ್ದಿದ್ದಿಲ್ಲ, ನಾವುಗಳಷ್ಟೇ ಇದ್ದಿದ್ದು. ಇಲ್ಲಿ ನನ್ನ ಹಸ್ಬೆಂಡ್ ಹೇಳ್ತಾರೆ ನೋಡಿ, ಎಲ್ಲ ಕಂಪ್ಲೀಟ್ ಫುಲ್ಲು ಖಾಲಿನೇ ಇದ್ದಿದ್ದು. ನಾವುಗಳಷ್ಟೇ, ನಾವು 4 ಮೆಂಬರ್ಸ್ ಅಷ್ಟೇ ಇದ್ದಿದ್ದು. ನಮ್ಮ ಬಿಟ್ಟು ಯಾರೂ ಇದ್ದಿದ್ದಿಲ್ಲ. ಒಂಥರ ಪ್ರೈವೇಟ್ ಬೀಚ್ ಇರುತ್ತಲ್ಲ, ಆ ಥರ ಇತ್ತು, ಸಖತ್ತಾಗಿತ್ತು. ಯಾವುದು ಕಾರಿಲ್ಲ ಇಲ್ಲಿ ಸರೌಂಡಿಂಗ್. ಬೀಚಲ್ಲಿ ನಾವು ಬಿಟ್ಟರೆ ಯಾರೂ ಇಲ್ಲ, ಎಲ್ಲ ನಮ್ಮದೇ ಟೋಟಲಿ. ನೋಡಿ, ಫುಲ್ ಪ್ರೈವೇಟ್ ಬೀಚ್. ಏನ್ ಮಾಡಿದೆ ಇವಾಗ? ಏನ್ ಮಾಡಿದೆ? ಗೈಸ್, ಎಷ್ಟು ಸೂಪರ್ ಆಗಿದೆ ಅಂದರೆ ಈ ಪ್ಲೇಸು. ಆ್ಯಕ್ಚುಲಿ ಎಲ್ಲೂ ಬಿಡಲಿಲ್ಲ. ಸೊ ಇದು ಯಾವುದೋ ರೋಡಿಗೆ ಬಂದ್ವಿ, ಇಲ್ಲಿ ಸಪ್ರೇಟಾಗಿತ್ತು ಅಂತೇಳಿ ಹಾಗೆ ಬಂದ್ವಿ. ನೋಡಿ ಅಲ್ಲೆಲ್ಲ ಎಷ್ಟು ಫುಲ್ ಫಾಗಿ ಟೈಪ್ ಇದೆ, ಅಂದರೆ ಫುಲ್ಲು ಮಳೆ. ಆ್ಯಂಡ್ ಇದು ವ್ಯೂ ಅಂದರೆ ವೇವ್ಸ್ ತುಂಬ ಜಾಸ್ತಿ ಇದೆ, ಮಳೆ ಬರ್ತಿದೆ ಅದಕ್ಕೋಸ್ಕರ. ಈ ಬೀಚಲ್ಲಿ ಮಾತ್ರ ಎಲ್ಲರೂ ಅಷ್ಟೇ ಎಂಜಾಯ್ ಮಾಡಿದ್ವಿ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ದು. ಯಾಕಂದರೆ ಯಾರು ನಮ್ಮನ್ನು ಏನಂತಾರೆ ತಡೆಯೋರು ಇದ್ದಿದ್ದಿಲ್ಲ. ನಮ್ಮದೇ ಬೀಚ್ ಆಗಿಬಿಟ್ಟಿತ್ತು, ಅದು ಪ್ರೈವೇಟ್ ಬೀಚ್ ಅಂತಾರಲ್ಲ ಆ ಥರ ಇತ್ತು. ನೆಕ್ಸ್ಟು ನಮಗೆ ನಾವೇ ಗಾರ್ಡ್ಸು, ಸೆಕ್ಯೂರಿಟಿನೂ ನಾವೇ ತೊಗೋಬೇಕು. ಏನು ಸೇಫ್ಟಿ ಪ್ರಿಕಾಷನ್ಸ್ ಮಾಡ್ಕೋತೀವೋ ನಾವೇ ಮಾಡ್ಕೋಬೇಕು. ಸೊ ಹಾಗಾಗಿ ಅಂದರೆ ಜಾಸ್ತಿ ಆಟ ಆಡಲೂ ಇಲ್ಲ ನಾವು, ವೇವ್ಸ್ ಹತ್ರ ಅಷ್ಟೇ ಆಟ ಆಡಿದ್ವಿ, ಬಿಕಾಸ್ ಡೇಂಜರ್ ಅಲ್ಲ, ಯಾಕೆ ಬೇಕು ಅಂತೇಳಿ. ನೆಕ್ಸ್ಟ್ ಇಲ್ಲಿಂದ ನಾವು ಇಡಗುಂಜಿಗೆ ಹೋದ್ವಿ. ಇಡಗುಂಜಿಲಿ ಇದಿಷ್ಟು ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಟೈಮಿಂಗ್ಸ್ ಇದ್ದಿದ್ದು 1:30 to 3 o'clock ಇದ್ದಿದ್ದು ಆ್ಯಕ್ಚುಲಿ ಟೈಮಿಂಗ್ಸ್ ಟೆಂಪಲ್ದು. ನಾವು ಹೋಗಿದ್ದು 1:45ಗೆ ಹೋಗ್ಬಿಟ್ವಿ. ಸೊ ಹಾಗಾಗಿ ಇಲ್ಲೇ ಪ್ರಸಾದ ಕೂಡ ಇತ್ತು, ಇಲ್ಲೇ ಎದುರುಗಡೆದೆಲ್ಲ ಪ್ರಸಾದ ಇತ್ತು ಅಲ್ಲಿ ಟೆಂಪಲ್ದು. ನೆಕ್ಸ್ಟ್ ಅದ್ರ ಪಕ್ಕ ಲಾಡ್ಜ್, ಸ್ಟೇ ಆಗೋರು ಸ್ಟೇ ಆಗ್ಬೋದು. ನಾವು ಅಲ್ಲಾಗಿ ಪ್ರಸಾದ ಮಾಡಿಕೊಂಡು ವೆಯ್ಟ್ ಮಾಡಿದ್ವಿ 3 o'clockವರೆಗೂ. 3 o'clock ಆದಮೇಲೆ ಅಂದರೆ 2:45 to 2 o'clock ಆಯಿತು. ಅಷ್ಟೊತ್ತಿಗೆ ಹಾಗೆ ಶಾಪಿಂಗ್ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗೋದಂದರೆ ಸ್ವಲ್ಪ ಸ್ಪೇಸ್ ಲಾಂಗ್ ಇದೆನಾ, ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಆ ಟೈಮ್ ಆಗುತ್ತೆ ಅಂಥೇಳಿ ಹೋಗೋಣ ಅಂಥೇಳಿ ಹೊರಟ್ವಿ. ಅದು ಇಷ್ಟೊತ್ತಂಗೆ ಯೋಚನೆ ಮಾಡಿದ್ಮೇಲೆ ಹೋಗೋದು ಈಸಿಯೇ, ಇಲ್ಲಿಂದ ಹತ್ತೋದೇ ಕಷ್ಟ. ಎಲ್ಲಿ ಹೋಗ್ತಿದ್ದೀರಾ? ಅಲ್ಲ, ಜಿಂಕೆ ಜೊತೆ ಜಿಂಕೆ ಮರಿನೂ ಬರ್ತೈತೆ. ಅದೇ ಜಿಂಕೆ ಪ್ಲಸ್ ಜಿಂಕೆ ಮರಿನೂ ಬರ್ತೈತೆ ಮಗ ಹೊಟ್ಟೆ ಒಳಗೆ. ಅಲ್ಲಲ್ಲ, ಎಲ್ರು ಒಂದೇ, ನಾವು ಸಾಕು. ಅಜ್ಜಿ ಬಂದಾಗೆ ಅನ್ಕೊಂಡೆ ನಾನು.
ಎಷ್ಟಂತ ಅಷ್ಟಕ್ಕೆ? ಗೊತ್ತಿಲ್ಲ, 50 ಅಷ್ಟೇ. ಬೇಡ ಬೇಡ, ಇಲ್ಲೇ ಬಿದ್ದಿರ್ತಾವೆ, ಇಲ್ಲೇ ಕಿತ್ಕೊಂಡು ಹೋಗ್ಬೋದು. ಅವ್ರು ಇಲ್ಲಿ ಬಿಡಕ್ಕೆ ಬಿಡಲ್ಲ, ಎಲ್ಲ ಕಿತ್ಕೊಂಡಿರ್ತಾರಲ್ಲ ಮಾರಕ್ಕಂತ. ಆ್ಯಂಡ್ ಇಲ್ಲಿ ಇಡಗುಂಜಿ ಅಂದ್ರೇ ಗಣೇಶ ಅಲ್ವಾ, ಸೊ ಗಣೇಶಗೆ ಪ್ರಿಯವಾಗಿದ್ದಂದರೆ ಗರ್ಕೆ. ಸೊ ಗರ್ಕೆನೇ ಶ್ರೇಷ್ಠ ಅಲ್ಲ, ಸೊ ಎಲ್ಲಿ ನೋಡಿದರೂ ಗರ್ಕೆನೇ ಮಾರೋದು. ಒಂದಿಷ್ಟು ಕೊಟ್ಬಿಟ್ಟು ಅದ್ರ ಜೊತೆಗೆ ಒಂದು ಪುಟ್ಟ ಲೋಟಸ್ ಕೊಡ್ತಾರೆ, ಅಷ್ಟಕ್ಕೆ 50 ರೂಪಾಯಿ ಕೊಡಿ, 100 ರುಪೀಸ್ ಕೊಡಿ ಅಂತೇಳಿ ಇಟ್ಕೊಬಿಡೋದು. ನಾವೆಲ್ಲರೂ ಒಂದೇ ಫ್ಯಾಮಿಲಿ ಅಂತ ಹೇಳಿದ್ರು, ಇಲ್ಲ ನೀವು ಬೇರೆ ತೊಗೊಳ್ಳಿ ಅಂತ ಫೋರ್ಸ್ ಜಾಸ್ತಿ ಮಾಡ್ತಿದ್ರು. ಹಾಗಾಗಿ ನಾವು ಬೇಡ ಅಂಥೇಳಿ ಬಂದ್ವಿ, ಸುಮ್ಮನೆ ಹಂಗೆ ಉಂಡಿಗೆ ಅಮೌಂಟ್ ಹಾಕ್ಬಿಡೋಣ ದೇವರಿಗೇನೆ ಅಂಥೇಳಿ. ನೆಕ್ಸ್ಟ್ ಇಲ್ಲಿ ಶಾಪಲ್ಲಿ ಕಾರ್ಸ್ ಬೇಕಿತ್ತು ನಮ್ಮ ವಿನ್ನಿಬ್ರೋಗೆ, ಸೊ ನೋಡ್ತಾ ಇದ್ದಾರೆ ಏನು ತಗೊತಾರೋ ನೋಡಬೇಕು. ಅಂದರೆ ಸ್ಟಾರ್ಟಿಂಗ್ ಎಲ್ಲನೂ ಜಾಸ್ತಿನೇ ರೇಟ್ ಹೇಳ್ತಾರೆ ಗೈಸ್ ಇಲ್ಲೆಲ್ಲ ಟೆಂಪಲ್ಸ್ ಹತ್ರ. ಮತ್ತು ಬ್ಯಾಗ್ಸ್ ಮಾತ್ರ ತುಂಬ ಚೆನ್ನಾಗಿದ್ವು ಕಲೆಕ್ಷನ್ಸು, ಆದರೆ ನಾನು ಯೂಸ್ ಮಾಡಲ್ಲ ಅಂತೇಳಿ ನನ್ನ ಗಂಡ ಕೊಡಿಸ್ಲಿಲ್ಲ ಅಷ್ಟೇ. ಮನೆಯಲ್ಲೇ ರಾಶಿ ಬಿಟ್ಟಿದ್ಯಾ, ಒಂದು ಹೊರಗಡೆ ತೆಗಿಯಲ್ಲ ಬ್ಯಾಗ್. ಅವರು ಇದು ಆ್ಯಕ್ಚುಲಿ ಅದು ತೆಂಗಿನಕಾಯಿ ಐತಲ್ಲ ಮುದ್ದು, ರಿಯಲ್ ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿರ್ತಾರದು, ಘಮ ಘಮ ಸ್ಮೆಲ್ ಬರ್ತದೆ. ಅದು ಇಲ್ಲ ಅಂದಿದ್ದೆ, ಅದು ಹೇಳಿದ್ದು ಹೌದಾ? ಕಿಂಡಲ್ ಮಾಡ್ತೀಯ? ಹೌದಾ? ತಲೆ ಏನು ತಗಂತೀಯ? ಅದು ಸರ ಹಾರ ಎಲ್ಲ ನೋಡಿದ್ದೆ ಬಾ, ಕಾರ್ಗಳಿಗೆ. ಇಲ್ಲೆಲ್ಲ ಶಾಪ್ಸ್ ಇತ್ತಲ್ಲ, ಸೊ ನಾವು ನಮ್ಮ ಕಾರಿಗೆ ಗಣೇಶಗೊಂದು ಹಾರ ಬೇಕಿತ್ತು. ನನಗೆ ಇದೇ ಟೈಪ್ ಬೇಕಂತ ಹೇಳಿದ್ದೆ. ಅಂದರೆ ನಾನು ಸಾಯಿಬಾಬಾ ಟೆಂಪಲಲ್ಲಿ ತೊಗೋಬೇಕಂತಿದ್ದೆ, ಬಟ್ ಹೋಗೋಕ್ಕಾಗಿದ್ದಿಲ್ಲ. ಹಾಗಾಗಿ ಇಲ್ಲೇ ಸಿಕ್ತಲ್ಲ ಅಂಥೇಳಿ ಇಲ್ಲೇ ತೊಗೊಬಿಟ್ವಿ ಒಂದು. ಅಂದರೆ ಈಗ ಹೋಗ್ತಾ ತೊಗೊಳ್ಳಿಲ್ಲ, ರಿಟರ್ನ್ ಬರ್ತಾ ತೊಗೊಂಡ್ವಿ. 40 ರುಪೀಸ್ ಸಮಥಿಂಗ್ ಅಂದರು. ಸೊ ಅದನ್ನು ತೊಗೊಂಡು ಮತ್ತೆ ಈಗ ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ಅಂದರೆ ಈಗ ವೆಯ್ಟ್ ಮಾಡಬೇಕಲ್ಲ, ಇನ್ನೂ ನಾವು 15 ಮಿನಿಟ್ಸ್ ಮುಂಚೆನೇ ಬಂದುಬಿಟ್ಟಿದ್ವಿ. ಹಾಗಾಗಿ ವೆಯ್ಟ್ ಮಾಡಿದ್ರಾಯ್ತು ಸುಮ್ಮನೆ, ಮತ್ತು ಅದೇ ಟೈಮಿಗೆ ಹೋದರೆ ಲೇಟ್ ಆಗುತ್ತೆ. ಈಗಾಗಲೇ ನಾವು 1.5 ಅವರ್ 2 ಅವರ್ಸ್ ಹತ್ತತ್ರ ಟೈಮ್ ವೇಸ್ಟ್ ಮಾಡಿದ್ವಿ. ಅಂದರೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಮತ್ತು ನಾವು ಮುರುಡೇಶ್ವರಗೂ ಹೋಗ್ಬೇಕಾಗಿತ್ತಲ್ಲ. ಸೊ ಹಾಗಾಗಿ ಜನನೂ ವೇಟ್ ಮಾಡ್ತಿದ್ರು, ನಾವು ಕೂಡ ಹಾಗೆ ಲೈನಲ್ಲೆಲ್ಲ ನಿಂತು ವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಬೇಕು, ಇವಾಗ ಹೋಗಬೇಕು. ಒಳಗೆ ಹೋದರೆ ಗೊತ್ತಾಗುತ್ತೆ ಟೆಂಪಲ್. ಆ್ಯಕ್ಚುಲಿ ಲೈನ್ ಬೇರೆ ಎಲ್ಲೋ ಇತ್ತು, ನಮ್ಮ ವಿನಿಬ್ರು ಎಲ್ಲೋ ಕರ್ಕೋಗಿ ಎಲ್ಲೋ ಕೂರಿಸ್ಕೊಬಿಡ್ತಿದ್ದ. ಅದಕ್ಕೆ ಇಲ್ಲೈತೆ ಬಾರಪ್ಪ ಲೈನ್ ಅಂತೇಳಿ ಇಲ್ಲಿ ಕರ್ಕೊಂಡ್ವಿ. ಕರ್ಕೊಂಡು ಇದೇ ಟೆಂಪಲ್ ಆ್ಯಕ್ಚುಲಿ ಎಂಟ್ರೆನ್ಸು. ನಾವು 2:45ಗೆ 2:50 ಹತ್ತತ್ರ ಬಂದಿದ್ವಿ. ಸೊ ನೆಕ್ಸ್ಟ್ ಅಲ್ಲಿ ಕೂತು ವೆಯ್ಟ್ ಮಾಡಿದ್ಮೇಲೆ ಕರೆಕ್ಟ್ ಎಕ್ಸಾಕ್ಟ್ 3 o'clock ಶಾರ್ಪ್ 3ಗೆ ಓಪನ್ ಮಾಡಿದರು ಟೆಂಪಲ್ಲು. ಸೊ ಜನ ಎಲ್ಲ ದರ್ಶನಕ್ಕೆ ಹೋಗ್ತಿದ್ದಾರೆ, ನಾವು ಹಾಗೆ ಕಂಟಿನ್ಯೂಸ್ ಹೋದ್ವಿ ಲೈನಲ್ಲಿ. ಇಲ್ಲೂ ಸಹ ಯಾವ ಟೆಂಪಲಲ್ಲೂ ಕೂಡ ನಮಗೆ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾನೆ ಇದ್ದಿದ್ದಿಲ್ಲ. ಎಲ್ಲ ಕಡೆ ಫೋನ್ ಈಸ್ ಪ್ರೊಹಿಬಿಟೆಡ್. ಹಸ್ಬೆಂಡ್ ಅಲ್ಲಿಗೂ ವೀಡಿಯೋ ಮಾಡೇ ಬಿಟ್ಟಿದ್ದಾರೆ ದೇವ್ರದ್ದು, ನೋಡ್ಬೋದು ನೀವು. ಅದು ಆ್ಯಕ್ಚುಲಿ ಕಂಪ್ಲೀಟ್ ದೇವ್ರಿರೋದು ಆರೆಂಜ್ ಕಲರಲ್ಲಿ, ಇದು ಬೆಳ್ಳಿ ಮುಖವಾಡ ಹಾಕಿದಾರಲ್ಲ, ಹಾಗಾಗಿ ಸ್ವಲ್ಪ ಸಿಲ್ವರಲ್ಲಿ ಕಾಣಿಸುತ್ತೆ. ಆ್ಯಂಡ್ ನಾವು ಇಡಗುಂಜಿಯಿಂದ ಮುರುಡೇಶ್ವರಕ್ಕೆ ಬಂದ್ವಿ. ಮುರುಡೇಶ್ವರಗೆ ಆಲ್ಮೋಸ್ಟ್ 4 o'clock 4:30 ಆಗಿತ್ತು ಬಂದಾಗಲೇ. ಸೊ ಹಾಗೆ ದರ್ಶನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಹೋದ್ವಿ. ಅಲ್ಲಿಂದ ಈಗ ರೂಮ್ ಮಾಡಿಕೊಂಡು ಡೈರೆಕ್ಟ್ ದರ್ಶನ ಮಾಡ್ಕೊಂಡು ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಯಾಕಂದರೆ ಮಾರ್ನಿಂಗಿಂದ ಜರ್ನಿ ಮಾಡಿದ್ವಲ್ಲ, ಅಲ್ಲಿ ಬೀಚಲ್ಲಿ ಬೇರೆ ಹೋಗ್ಬಿಟ್ಟಿದ್ವಿ. ಫುಲ್ ಮರುಳು ಒಂಥರ ಅಂಟಂಟಾಗಿಬಿಟ್ಟಿತ್ತು ಬಾಡಿ ಎಲ್ಲ. ಸೊ ಫಸ್ಟ್ ಹೋಗ್ಬಿಡೋಣ, ದರ್ಶನ ಮಾಡೋಣ ಅಂಥೇಳಿ ಹೋದ್ವಿ. ಇಲ್ಲಿ ಕಲ್ಯಾಣಿ ಇತ್ತು, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಜಸ್ಟ್ ಜನಕ್ಕೆ ಬಿಟ್ಟಿಲ್ಲ, ಹಾಗಾಗಿ ಅಷ್ಟು ಕ್ಲೀನ್ ಇದೆ ಅನಿಸುತ್ತದು. ಇಲ್ಲ ಅಂದಿದೆ ತುಂಬ ಗಲೀಜಾಗಿಬಿಟ್ಟಿರೋದು. ಆ್ಯಂಡ್ ಆಮೆಗಳೆಲ್ಲ ಅಡ್ಡಾಡ್ತಾ ಇದ್ವಿ ಅದರಲ್ಲಿ. ಆ್ಯಂಡ್ ಇದು ಬೀಚ್ ಕಂಪ್ಲೀಟ್. ಅಂದರೆ ಈ ಬೀಚಲ್ಲಿ ಕೂಡ ಎಲ್ಲೂ ಅಲೋ ಮಾಡ್ತಿದ್ದಿಲ್ಲ, ಜನನೂ ಜಾಸ್ತಿ ಇದ್ದರು. ಆ್ಯಂಡ್ ವೇವ್ಸ್ ತುಂಬ ಇತ್ತಲ್ಲ. ಇಲ್ಲಿ ಮುರುಡೇಶ್ವರದಲ್ಲಿ ತುಂಬ ಮಳೆ ಇತ್ತು ಗೈಸ್. ನೈಟೆಲ್ಲ ಮಳೆ ಬಂದಿದೆ, ನಾವು ಸ್ಟೇ ಆಗಿದ್ವಲ್ಲ, ನೈಟೆಲ್ಲ ಮಳೆ ಇತ್ತು. ಆ್ಯಂಡ್ ಇವಾಗೂ ಕೂಡ ಫುಲ್ಲು ಮಳೆ ಮೋಡ ಆಗಿದೆ.
ಜನ ನೋಡಿ ಎಷ್ಟು ಜನ ಇದ್ದಾರೆ. ನಾವು ಈವ್ನಿಂಗು 4:30 5 ಓ ಕ್ಲಾಕ್ ಹತ್ರನೇ ಆಗಿತ್ತು ಅನಿಸುತ್ತೆ ನಾವು ಹೋದಾಗ, ಅಷ್ಟು ಜನ ಇದ್ದರು. ಆ್ಯಂಡ್ ಇಲ್ಲಿ ಇದು ಲೈನ್ ಇದೆ, ಲಗೇಜ್ ಇದೆ ದೇವಸ್ಥಾನ ದರ್ಶನಕ್ಕೆ. ಆ್ಯಂಡ್ ನಾವು ಈ ರಶ್ ನೋಡಿ ಸುಮ್ಮನೆ ಬೆಳಗಿನ ಜಾವ ಬೇಗ ಎದ್ದು ಬಂದು ದರ್ಶನ ಮಾಡ್ಕೊಬಿಡೋಣ ಅಂತ ಇದ್ವಿ. ಆ್ಯಂಡ್ ಸೊ ಅದಕ್ಕೆ ಸುಮ್ಮನೆ ಅಲ್ಲಿ ಶಿವಲಿಂಗ ಎಲ್ಲ ಇದೆಲ್ಲ ಅದೆಲ್ಲ ನೋಡಿಕೊಂಡು ಇಡಗುಂಜಿಯಿಂದ ಡೈರೆಕ್ಟ್ ಇಲ್ಲೇ ಬಂದಿದ್ದಲ್ಲ, ಒಂಥರ ಫೇಸೆಲ್ಲ ಅಂಟಂಟ್ ಥರ ಆಗಿತ್ತು. ಆ್ಯಂಡ್ ನಾಳೆ ಬೆಳಿಗ್ಗೆ ದರ್ಶನ ಮಾಡೋಣ ಅಂತ ಇದ್ದವರು ಇವತ್ತು ಈವ್ನಿಂಗೇ ದರ್ಶನ ಮುಗಿಸ್ಕೊಂಡ್ಬಿಟ್ವಿ. ಯಾಕಂದರೆ ಜನ ಕೂಡ ಬೇಗ ಹೋದರು. ಹಾಗೆ ಲೈನಲ್ಲಿ ನಿಂತು ನನಗೆ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಸುತ್ತಮುತ್ತ ರೌಂಡಿಗೂ ಟೆಂಪಲ್ ಇದೆ ಅಲ್ಲ, ದೇವಸ್ಥಾನ ಎಲ್ಲ ನೋಡ್ಕೊತ ಇಲ್ಲಿ ರಥ ಕೂಡ ಇತ್ತು. ಅಂದರೆ ದೇವರು ಜಾತ್ರೆ ಮಾಡ್ತಾರಲ್ಲ ರಥೋತ್ಸವ, ಆ ರಥ ಕೂಡ ಡಿಸ್ಪ್ಲೇಗೆ ಇಟ್ಟಿದ್ರು. ಅದನ್ನು ನೋಡಿಕೊಂಡು ಸೀದಾ ಬಂದ್ವಿ ವಾಪಸ್ಸು. ರಥದ್ದು ಕೂಡ ವಿಡಿಯೋ ಮಾಡಿದ್ದೀನಿ ಅದೇ ಸಣ್ಣ ಗ್ಯಾಪಲ್ಲಿ. ತುಂಬ ಚೆನ್ನಾಗಿತ್ತು ಗೈಸ್ ರಥ ಕೂಡ ಡಿಸೈನು. ಆ್ಯಂಡ್ ಇಲ್ಲಿಂದ ನಾವು ಶಿವ ಸ್ಟ್ಯಾಚು ಮತ್ತು ಅಲ್ಲಿ ನೆಕ್ಸ್ಟ್ ಬಸವಣ್ಣ ಎಲ್ಲ ಇದೆಲ್ಲ ಅದನ್ನು ನೋಡೋಣ ಅಂತ ಹೊರಟ್ವಿ. ನೆಕ್ಸ್ಟ್ ವೀಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಲೆಂತಿ ವೀಡಿಯೋ ಆದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.